ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ನಮ್ಮ ಅತ್ತೆ ಮಗನಿಗೆ ಮದುವೆ ಆಗಿದ್ದು ವ್ಲಾಗು. ನೈಟ್ ರಿಸೆಪ್ಷನ್ ಇತ್ತು, ಬಟ್ ನಾನು ಅದ್ರದ್ದು ಯಾವುದೇ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಅಲ್ಲಿಂದ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ನಾವು ಫಸ್ಟಿಗೆ ತಟ್ಟೆ ತುಂಬೋ ಶಾಸ್ತ್ರ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ 22 ಥರದ ಐಟಮ್ಸ್ಗಳನ್ನು ತಟ್ಟೆಗಳಲ್ಲಿ ತುಂಬಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದೆಲ್ಲ ಆಗಿದ್ಮೇಲೆ ಒಂದಷ್ಟು ಫೋಟೋ ಸೆಕ್ಷನ್ಸ್ ಆಗುತ್ತೆ. ತಟ್ಟೆಗಳನ್ನೆಲ್ಲ ಇಟ್ಕೊಂಡು ಅದೆಲ್ಲ ಆಗಿದ್ಮೇಲೆ ಶಾಸ್ತ್ರಗಳು ಶುರುವಾಗತ್ತೆ. ಸೊ ನಮ್ಮ ಕಡೆ ಇದನ್ನು ತಟ್ಟೆ ತುಂಬೋದು ಅಂತ ಹೇಳ್ತೀವಿ. ಇಲ್ಲಿ 21 ಥರದ ಐಟಮ್ಸ್ ಇರುತ್ತೆ. ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು, ಹೂವು ಮತ್ತು ಹಣ್ಣುಗಳು, ಎಲ್ಲ ಥರದ ಹಣ್ಣುಗಳು, ಅನಾನಸ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಬಾಳೆಹಣ್ಣು ಮತ್ತು ಬೆಲ್ಲದಚ್ಚು, ದ್ರಾಕ್ಷಿ ಮತ್ತು ಹುಡುಗಿಗೆ ಮೇಕಪ್ ಐಟಮ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಥರದ ಐಟಮ್ಸ್ಗಳು ಇರುತ್ತೆ. ಸೊ 21 ತಟ್ಟೆ ಅಥವಾ 25 ಆ ಥರ ಅವರಿಗೆ ಅನುಕೂಲ ಆದಷ್ಟು ಕೆಲವರು ಇಡ್ತಾರೆ. ಸೊ ಎಲ್ಲರೂ ಇಲ್ಲಿ ಲೇಡೀಸ್ ಎಲ್ಲರೂ ತಟ್ಟೆಗಳನ್ನ ಇಟ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿಂದ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಮಡ್ಲು ತುಂಬೋ ಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ. ಇಲ್ಲಿ ಮಾಡ್ತಾ ಇರೋದು ನಮ್ಮ ದೊಡ್ಡಮ್ಮ. ಅಂದರೆ ಹುಡುಗಿಯ ಮಡ್ಡಿಲಿಗೆ ಒಂದು ಟವಲ್ ಅಥವಾ ಒಂದು ಬಿಳಿ ಬಟ್ಟೆನ ಹಾಕಿ ಅದರಲ್ಲಿ ನಾವೇನೆಲ್ಲ ತೊಗೊಂಡೋಗಿರ್ತೀವೋ ಅದು ಪ್ರತಿಯೊಂದು ಐಟಮ್ಸ್ನೂ ಕೂಡ ಮಡ್ಲಲ್ಲಿ ಹಾಕ್ತಾರೆ. 5 ಜನ ಶಾಸ್ತ್ರನ ಮಾಡೋದು ಇದು. 5 ಜನ ಕೂಡ ಒಂದೊಂದು ಐಟಮ್ನ ಹಾಕಿದಾಗ 5 ಐಟಮ್ಸ್ಗಳು ಖಾಲಿ ಆಗುತ್ತೆ. ಸೊ ಆವಾಗ ಹುಡುಗಿಯ ಮಡಲು ತುಂಬುತ್ತೆ. ಆವಾಗ 5 ಜನ ಶಾಸ್ತ್ರ ಎಲ್ಲ ಆಗಿದ್ಮೇಲೆ 5ನೇವ್ರು ಏನು ಶಾಸ್ತ್ರ ಮಾಡ್ತಾರೆ ಅವರು ಎಲ್ಲ ಪದಾರ್ಥಗಳನ್ನು ಮತ್ತೆ ತೆಗೆದು ತಟ್ಟೆಯಲ್ಲಿ ಹಾಕಿ ಲಾಸ್ಟಲ್ಲಿ ಉಳಿದಂಥ ಒಂದೊಂದು ಪದಾರ್ಥಗಳನ್ನ, ಅಂದರೆ ಒಂದು ತೆಂಗಿನಕಾಯಿ, ಒಂದು ಚಿಪ್ಪು ಬಾಳೆಹಣ್ಣು, ಸ್ವಲ್ಪ ಕಡಲೆ ಮತ್ತು ಕಲ್ಸಕ್ಕರೆ, ಒಂದಿಷ್ಟು ಪದಾರ್ಥಗಳನ್ನು ಎಲೆ ಅಡಿಕೆ ಹಾಕಿ ಪೂಜೆಯನ್ನು ಮಾಡಿ ಗಂಟನ್ನ ಕಟ್ಟಿ ಹುಡುಗಿಯ ಮಡಲಿಗೆ ಕೊಡ್ತಾರೆ. ಇದು ಮಡಲು ತುಂಬ ಶಾಸ್ತ್ರ ಅಂತ ಹೇಳಿ ನಮ್ಮ ಕಡೆ ಮಾಡ್ತೀವಿ. ಮೊದಲು ದೊಡ್ಡಮ್ಮ ಶಾಸ್ತ್ರನ ಮಾಡಿದ್ರು. ಹುಡುಗಿ ಹಣೆಗೆ ಕುಂಕುಮನ ಇಟ್ಟು ಎಲ್ಲ ಪದಾರ್ಥಗಳನ್ನು ಒಂದೊಂದು ತೆಗೆದು ಮಡಲಲ್ಲಿ ಹಾಕಿ ಶಾಸ್ತ್ರನ ಮಾಡಿದ್ರು. ನೆಕ್ಸ್ಟು ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಅತ್ತೆ ಆಗಿದ್ಮೇಲೆ ಇನ್ನೊಬ್ಬರು ಅತ್ತೆ ಕೂಡ ಮಾಡಿದ್ರು. ನನಗೆ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ ಕಡೆ ಈ ಕಡೆಯಿಂದ ಎಲ್ಲ ಸೇರಿ ಸ್ವಲ್ಪ ಮಾಡಿಕೊಂಡೆ. 3 ಜನ ಶಾಸ್ತ್ರ ಆಯಿತು. ಇವಾಗ ನೆಕ್ಸ್ಟ್ ಇನ್ನು 2 ಶಾಸ್ತ್ರನ ಮಾಡ್ತಾರೆ. ನೆಕ್ಸ್ಟು ಇನ್ನೊಬ್ಬರು ನಮ್ಮ ಓರ್ಗಿತ್ತಿಯವರ ದೊಡ್ಡಮ್ಮ, ಅವರು ಕೂಡ ಮಾಡಿದ್ರು. 4 ಆಯಿತು. ಈಗ ನೆಕ್ಸ್ಟು 5ನೇವರು ನನ್ನ ಓರ್ಗಿತ್ತಿಯವರ ಅಮ್ಮ ಮಾಡ್ತಾಯಿದ್ದಾರೆ. ಅವ್ರು 5ನೇವ್ರು ಆಗಿರೋದ್ರಿಂದ ಫುಲ್ಲು ಶಾಸ್ತ್ರ ಎಲ್ಲ ಮುಗಿಸಿ ಕೊನೆಗೆ ಇವರೇ ಇವಾಗ ರಾಶಿಗೆ ಪೂಜೆ ಎಲ್ಲ ಮಾಡಿ ಮತ್ತೆ ರಿಟರ್ನ್ ಅದು ಐಟಮ್ಸ್ನೆಲ್ಲ ತೆಗೆದ್ಬಿಟ್ಟು ಕೊನೆಯಲ್ಲಿ ಕಡಲೆ ಮತ್ತು ಒಂದು ಕೊಬ್ಬರಿ ಮತ್ತು ಒಂದು ಬೆಲ್ಲವನ್ನು ಉಳಿಸ್ಬಿಟ್ಟು ಅದನ್ನು ಗಂಟನ್ನು ಕಟ್ಟಿ ಅವ್ರ ಕೈಯಲ್ಲಿ ಕೊಡಬೇಕು. ಕೊನೆಯವ್ರು 5ನೇವ್ರು ಅವರೇ ಆಗಿರೋದ್ರಿಂದ ಅವರು ಫುಲ್ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಶಾಸ್ತ್ರಗಳೆಲ್ಲ ಲೇಡೀಸಿಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ಇಲ್ಲಿ ಜೆಂಟ್ಸ್ ಜಾಸ್ತಿ ಜನ ಇಲ್ಲ, ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ನಮ್ಮ ಮನೆಯವ್ರುಗಳು ಅದೂ. ಈಗ ಅದು ಅರ್ಶಿನ ಬಾಳೆಹಣ್ಣು ಶಾಸ್ತ್ರ ಮುಗೀತು. ಈಗ ಬಳೆ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಬಳೆನ ಅಲ್ಲಿಟ್ಬಿಟ್ಟು ಹುಡುಗಿ ಕೈಯಲ್ಲಿ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿಸಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಮದುವೆ ಹುಡುಗಿ ಪೂಜೆ ಮಾಡಾಗಿದ್ದ ನಂತರ 5 ಜನ ಮುತ್ತೈದೆಯರು ಕೂಡ ಬಳೆಗಳಿಗೆ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಹಾಕಿ ಪೂಜೆಯನ್ನು ಮಾಡಿ ಅದಾಗಿದ್ದ ನಂತರ ಬಳೆಗಳನ್ನ ತೊಡಿಸ್ತಾರೆ. ಮದುವೆ ಹುಡುಗಿಗೆ ಒಂದು ಕಡೆಗೆ 5, ಒಂದು ಕಡೆಗೆ 4, 9 ಬಳೆಗಳನ್ನ ಹಾಕ್ತಾರೆ. ಅಥವಾ 2 ಕೈಗೆ 6, 12 ಬಳೆಗಳನ್ನ ಕೂಡ ಹಾಕ್ಕೋಬೋದು. ಮತ್ತು ಅಲ್ಲಿ ಯಾರೆಲ್ಲ ಮುತ್ತೈದೆಯರು ಇರ್ತಾರೋ ಎಲ್ರಿಗೂ ಕೂಡ ಬಳೆಗಳನ್ನು ಕೊಡ್ತಾರೆ. ಅರ್ಶಿನ ಕುಂಕುಮ ತಾಂಬೂಲ ಸಮೇತ ಬಳೆಗಳನ್ನು ಕೊಡ್ತಾರೆ. ಸೊ ಇಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲರಿಗೂ ಕೂಡ ಬಳೆನ ತೊಡಿಸ್ತಾ ಇದ್ದಾರೆ. ಮತ್ತು ಮದುವೆ ಹುಡುಗಿಗೂ ಕೂಡ ನಮ್ಮ ದೊಡ್ಡಮ್ಮನೇ ಬಳೆನ ತೊಡಿಸ್ತಾ ಇದ್ದಾರೆ. ಇದು ಬಳೆ ಶಾಸ್ತ್ರ.
ಶಾಸ್ತ್ರ ಆಗಿದ್ಮೇಲೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟರು ನಮ್ಮ ಅತ್ತೆ ಸ್ಯಾರಿನ. ಇದಾದಮೇಲೆ ಒನಕೆ ಶಾಸ್ತ್ರ ಇರುತ್ತೆ, ಅದಕ್ಕೋಸ್ಕರ ಅವಳು ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು, ಸ್ಯಾರಿ ಚೇಂಜ್ ಮಾಡಬೇಕಿತ್ತು. ಅವ್ರಿಗೆಲ್ಲರಿಗೂ ಸ್ಯಾರಿ ಹಾಕೋಷ್ಟರಲ್ಲಿ ಇವಳಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿ ಕರ್ಕೊಂಡ್ಬಂದ್ವಿ. ನಾನು ಮತ್ತು ಜಯಶೀಲ ಇಬ್ಬರು ಸೇರಿ ಅವಳಿಗೆ ಏರ್ ಸ್ಟೈಲ್ ಏನೂ ಚೇಂಜ್ ಮಾಡೋಕ್ಕಾಗಲಿಲ್ಲ. ಏರ್ ಸ್ಟೈಲ್ ಕೂಡ ಚೇಂಜ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿಬಿಡುತ್ತೆ, ಅದೆಲ್ಲ ಏನು ಬೇಡ, ಸೀರೆ ಅಷ್ಟೇ ಚೇಂಜ್ ಮಾಡ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳಿದ್ರು. ನಾನು ಜಯಶೀಲ ಇಬ್ಬರೂ ಬೇಗ ಅವ್ಳದ್ದು ಫೇಸ್ ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿ ಸ್ಯಾರಿ ಚೇಂಜ್ ಮಾಡಿಸಿ ಬೇಗ ಕರ್ಕೊಂಬಂದ್ವಿ. ಮದುವೆ ಮನೆಯಲ್ಲಿ ಏನೊಂದು ಟೆನ್ಷನು ಅಂದರೆ ಬೇಗ ಅಂತ ಹೇಳ್ತಿರ್ತಾರೆ, ಅದೊಂದು ಟೆನ್ಷನ್ನು ನಿಜವಾಗ್ಲೂ ಕೂಡ. ರೆಡಿ ಆಗೋದಕ್ಕೆ ಬಿಡಲ್ಲ. ಮದುವೆ ಆಗೋದು ಒಂದು ಸಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಡಿ ಆಗೋದಕ್ಕೆ ಟೈಮ್ ಕೊಡಬೇಕಲ್ವ. ಎಲ್ಲ ಮಾಡಿರ್ತಾರೆ, ಅದೊಂದು ಹೇಳ್ತಾರೆ ಟೈಮ್ ಆಗುತ್ತೆ. ಹಂಗಿದ್ರೆ ಬೇಗ ಶುರು ಮಾಡ್ಕೊಬೇಕಲ್ವ. ರಿಸೆಪ್ಷನ್ ಜನ ಎಲ್ಲ ಇರುವಾಗ ರಿಸೆಪ್ಷನ್ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಶಾಸ್ತ್ರಗಳೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ರೆಡಿ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡಬೇಕು, ಯಾಕಂದರೆ ಫೋಟೋಸ್ ಎಲ್ಲ ಮಾಡುತ್ತೆ ಅಂತ ಅನ್ನುವಾಗ ಚೆನ್ನಾಗಿ ರೆಡಿ ಆಗಬೇಕಲ್ಲ. ರೆಡಿ ಆಗೋದಕ್ಕೆ ಟೈಮ್ ಕೊಡಲ್ಲ ಅಂತಾರೆ. ಆಯಿತಾ ಅಂತ ಇರ್ತಾರೆ. ನಾವು ಬೇಗ ರೆಡಿ ಮಾಡಿದ್ವಿ. ಇದಾಗಿದ್ಮೇಲೆ ಒನಕೆ ಶಾಸ್ತ್ರ. ಹುಡುಗಿನ ಕೂರಿಸಿ ಕೂಡ ಅವ್ರ ಕಡೆಯವರು 5 ಜನ ಮುತ್ತೈದೆಯರು ಒನಕೆಗೆ ಪೂಜೆನ ಮಾಡಿ ಭತ್ತವನ್ನು ಕೊಡ್ತಾರೆ. 5 ಒನಕೆ ಶಾಸ್ತ್ರ. ಅದಾಗಿದ್ಮೇಲೆ ಹುಡುಗನ್ನ ಕೂರಿಸಿ ಕೂಡ 5 ಜನ ಶಾಸ್ತ್ರವನ್ನು ಮಾಡ್ತಾರೆ. ಒನಕೆಗೆ ಅರಿಶಿನ ಕುಂಕುಮ ಹೂವು ಅಕ್ಷತೆನ ಹಾಕಿ ಪೂಜೆನ ಮಾಡಿಬಿಟ್ಟು 5 ಜನ ಮುತ್ತೈದೆಯರು ಏನು ಒನಕೆ ಕೊಟ್ಟೋದಕ್ಕೆ ಇರ್ತಾರೆ ಅವ್ರಿಗೆ ಕೂಡ ಅರಿಶಿನ ಕುಂಕುಮನ ಕೊಟ್ಬಿಟ್ಟು ಒನಕೆನ ಕೊಟ್ಟಿಸ್ತಾರೆ 5 ಜನರ ಹತ್ರ. ನಾವು 5 ಜನ ಒನಕೆಗೆ ಪೂಜೆ ಆದಮೇಲೆ ಹುಡುಗಂಗೆ ಕೂಡ ಕುಂಕುಮ ಇಟ್ಟು ಅಕ್ಷತೆನ ಹಾಕಿ 5 ಜನ ಕೂಡ ಮಾಡಿದ್ವಿ. ಅದಾಗಿದ್ಮೇಲೆ ಅವರ ಪಕ್ಕ ಒಂದು ಹಂಡೆ ಇರುತ್ತಲ್ವ, ಸೊ ಹಂಡೆಗೂ ಕೂಡ ನಾವು ಪೂಜೆನ ಮಾಡಿ ಅದನ್ನು ಹುಡುಗಿ ಮನೆಗೆ ಕೊಡಬೇಕು. ಹಾಗಾಗಿ ಹಂಡೆ ಪೂಜೆ ಕೂಡ ಮಾಡಿದ್ವಿ. ಅದಾಗಿದ್ಮೇಲೆ ಅವನು 5 ಜನಕ್ಕೂ ವಿಳ್ಯನ ವಿಳ್ಯ ಕೊಟ್ಟಾಗಿದ್ಮೇಲೆ ನಾವು 5 ಜನ ಒನಕೆ ಕುಟ್ಟೋದಕ್ಕೆ ಏನಿರ್ತೀವಿ ಅವರಿಗೆ 5 ಜನಕ್ಕೂ ಕೂಡ ಅರಿಶಿನ ಕುಂಕುಮನ ಕೊಡಬೇಕು ಮತ್ತು ಕೈಗೆ ದಾರವನ್ನು ಕಟ್ಟಬೇಕು. ಅದಾಗಿದ ನಂತರ ನಾವು ಒನಕೆನ ಕುಟ್ಟಬೇಕು. ಇಲ್ಲಿ ಸ್ವಲ್ಪ 5 ಜನದ್ದು ನೋಡೋ ತನಕ ನಿಮಗೆ ಬೋರ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಲ್ಲೇ ಹಾಕ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಫಾರ್ವರ್ಡ್ ಮಾಡಿದ್ರು ಕೂಡ ಇಷ್ಟೊತ್ತಾಯಿತು ನೋಡಿ ಅದು ಶಾಸ್ತ್ರಗಳಾಗೋದು. ಇವಾಗ ನಾವು 5 ಜನ ಕೂಡ ಒನಕೆನ ಕುಟ್ಟೋದಕ್ಕೆ ರೆಡಿಯಾಗಿದ್ದೀವಿ. ಸೊ ಭತ್ತ ಸ್ವಲ್ಪ ಒಂದು ಅಕ್ಕಿ ಕಾಣಿಸೋಷ್ಟಾದರೂ ನಾವು ಕುಟ್ಟಲೇಬೇಕು. ಕುಟ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಹುಡುಗಂಗೆ ಆರತಿನ ಮಾಡಿ ಹುಡುಗನ್ನ ಎದ್ದೇಳಿಸ್ಬಿಟ್ಟು ಇನ್ನೇನು ಶಾಸ್ತ್ರ ಇರೋದಿಲ್ಲ. ಇದಾಗಿದ ನಂತರ ನಾನು ಆಗಲೇ ಹೇಳ್ದಂಗೆ ಹುಡುಗನ ಪಕ್ಕದಲ್ಲಿ ಹಂಡೆ ಇದೆಯಲ್ಲ ಅದನ್ನು ನಾವು ಹುಡುಗಿ ಮನೆಗೆ ತಲುಪಿಸ್ಬೇಕು. ಸೊ ಅದನ್ನು ಕೊಡೋದಕ್ಕಿಂತ ಮುಂಚೆ ಅವನಿಗೆ ಆರತಿನ ಬೆಳಗಿ ಅವನಿಗೆ ಅಕ್ಷತೆ ಎಲ್ಲ ಹಾಕಿ ಅವನನ್ನು ಎದ್ದೇಳಿಸ್ಬಿಟ್ಟು ಆನಂತರ ನಾವು ಅಲ್ಲಿದ್ದಂಥ ಹಂಡೆನ ತೊಗೊಂಡು ಹುಡುಗಿ ಮನೆಗೆ ಕೊಟ್ವಿ. ಹುಡುಗಿ ಮನೆಗೆ ಕೊಟ್ಬಿಟ್ಟು ನಾವು 5 ಜನ ಯಾರು ಹೋಗಿರ್ತೀವೋ ಅವರಿಗೆ ಅರಿಶಿನ ಕುಂಕುಮನ ಕೊಟ್ಟು ಕಾಣಿಕೆನ ಕೊಟ್ಟು ಕಳಿಸ್ತಾರೆ. ಅವರ ಇಷ್ಟಾನುಸಾರ ಅವ್ರು ಏನು ಬೇಕಿದ್ರೂ ಕೊಡ್ಬೋದು. ಬ್ಲೌಸ್ ಪೀಸ್ ಇಟ್ಟು ಕುಂಕುಮ ಬೇಕಿದ್ರೂ ಕೊಡ್ಬೋದು, ಇಲ್ಲ ಬರೀ ಅರಿಶಿನ ಕುಂಕುಮ ಬೇಕಿದ್ರೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಚೌಟ್ರಿಯಲ್ಲಿ ಅದನ್ನೆಲ್ಲ ಹುಡ್ಕೋಕ್ಕಾಗಲ್ಲ ಅಲ್ವಾ. ಸೊ ಅವರು ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಮೇಲೆ ಬಾಳೆಹಣ್ಣು ಮತ್ತು ಇದನ್ನು ದುಡ್ಡನ್ನ ಇಟ್ಬಿಟ್ಟು ಕೊಟ್ಟರು ನಮ್ಮ 5 ಜನಕ್ಕೆ. ಈಗ ಶಾಸ್ತ್ರಗಳೆಲ್ಲ ಮುಗೀತು. ಇದಾಗಿದ ನಂತರ ನಾವು ಬೆಳಗ್ಗೆಗೆ ಸಂಬಂಧ ಮಾಲೆ ಅಂತ ಹೇಳಿ ಹುಡುಗ ಹುಡುಗಿಗೆ ಎಕ್ಸ್ಚೇಂಜ್ ಮಾಡಿಸ್ತೀವಿ. ಅದನ್ನು ಕಟ್ಟಿರಲಿಲ್ಲ, ಹುಡುಗಿ ಮನೆಯವ್ರದ್ದು ಕೆಲಸ ಇದು, ಬಟ್ ಅವ್ರು ಕಟ್ಟಿರಲಿಲ್ಲ. ಹಾಗಾಗಿ ಸೊ ಇವಾಗ ನಾನಿಲ್ಲಿ ಭವ್ಯಂಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ಅವಳು ಗಂಟು ಹಾಕ್ಕೊಡಿಯೋದಕ್ಕೆ ಅಂತ ಕೇಳಿದ್ಲು. ಸೊ ರೆಡಿ ಮಾಡಿಕೊಡ್ತಾ ಇದ್ದೆ ನಾನು ಅವಳಿಗೆ. ಅವಾಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು. ಫೈನಲ್ ಲುಕ್ಕು ತೋರಿಸ್ತೀನಿ ನಾನು ಇವಾಗ ನಿಮಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಕ್ಯೂಟಾಗಿ. ಮತ್ತು ಅವರ ಚಿಕ್ಕಮ್ಮಂಗೂ ಕೂಡ ನಾನು ರೆಡಿ ಮಾಡಿಕೊಟ್ಟೆ. ಮದುವೆ ಮನೆಯಲ್ಲೆಲ್ಲ ನನಗೆ ಏನಾಗುತ್ತೆ ಅಂದರೆ ಎಲ್ಲರನ್ನೂ ರೆಡಿ ಮಾಡೋದೇ ಆಗುತ್ತೆ, ನಾನೇ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ನಾನು ಅವಳಿಗೆ ರೆಡಿ ಮಾಡಿಕೊಟ್ಟೆ ಮತ್ತು ಅವ್ರ ಚಿಕ್ಕಮ್ಮಂಗೆ ರೆಡಿ ಮಾಡಿಕೊಟ್ಟೆ. ನಮ್ಮ ಅಕ್ಕಂಗೂ ಸೀರೆ ಪಲ್ಲು ಎಲ್ಲ ರೆಡಿ ಮಾಡಿಕೊಟ್ಟೆ. ಅದಾಗಿದ್ಮೇಲೆ ನಾನು ರೆಡಿ ಆಗಿದ್ದು. ಇದಾಗಿದ್ಮೇಲೆ ದೇವ್ರ ತರೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಲಿಂಗದೀರ ಕುಣಿಯೋದು ನಮ್ಮ ಕಡೆ ತುಂಬಾ ಫೇಮಸ್ ಆದಂಥ ಒಂದು ಇದು. ಅದನ್ನು ನಾನು ರಿಯಲ್ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡಿ, ಆಮೇಲೆ ನಾನು ವಾಯ್ಸ್ ಕೊಡ್ತೀನಿ.
ಇದನ್ನು ವೀರಗಾಸೆ ಅಂತ ಹೇಳ್ತಾರೆ. ನಮ್ಮ ಕಡೆ ಇದು ತುಂಬಾ ಫೇಮಸ್ಸು. ಮದುವೆ ಮನೆ ಆಗಲಿ ಅಥವಾ ಗೃಹ ಪ್ರವೇಶ ಆಗಲಿ ಇದು ಇದ್ದೇ ಇರ್ತಾರೆ. ವೀರಭದ್ರೇಶ್ವರ ಅಂತ ಹೇಳಿ ಇದ್ದೇ ಇರ್ತಾರೆ. ನಾವು ದೇವ್ರು ತರುವಾಗ ಇವ್ರ ಹತ್ರ ಈ ರೀತಿ ವೀರಗಾಸೆನ ಮಾಡಿಸ್ತೀವಿ. ಸೊ ನನಗೆ ಸ್ವಲ್ಪ ಭಯ ಇವರು ಕುಣಿಯುವಾಗೆಲ್ಲ. ಏನೋ ಅವ್ರ ಕಣ್ಣು ನೋಡಿದ್ರೆ ನನಗೆ ದೇವ್ರನ್ನ ವೀರಭದ್ರೇಶ್ವರನ್ನೇ ನೋಡ್ದಂಗೆ ಆಗುತ್ತೆ. ನೀವು ನೋಡ್ತಿರ್ಬೋದು ನಾನು ಅಲ್ಲಿ ಹಿಂದೆ ಅವಸ್ಕೊಂಡಿದ್ದೀನಿ. ನಂಗೆ ತುಂಬ ಭಯ ಅಂದರೆ ಭಯ. ನನ್ನ ತಂಗಿ ಮದುವೆಯಲ್ಲಿ ಸ್ವಲ್ಪ ಭಯ ಪಡಿಸ್ಬಿಟ್ಟಿದ್ರು ಆ ರೀತಿ ಅವರು, ಹಂಗಾಗಿ ನನಗೆ ಭಯ ಆಗುತ್ತೆ. ಸೊ ಅದು ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಕಾಶಿ ಯಾತ್ರೆ. ಕಾಶಿ ಯಾತ್ರೆ ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಕಾಶಿ ಯಾತ್ರೆ ಆದಮೇಲೆ ಧಾರೆ. ಕಾಶಿ ಯಾತ್ರೆ ಆಗಿದ್ಮೇಲೆ ಅಂತರಪಟ ಇರುತ್ತೆ. ಅಂತರಪಟ ಆಗಿದ್ಮೇಲೆ ಮೊದಲು ತಾಳಿ ಕಟ್ಟೋದಕ್ಕಿಂತ ಮುಂಚೆ 5 ಜನರ ಕೈಯಲ್ಲಿ ಧಾರೆಯನ್ನು ಏರಿಸ್ತಾರೆ. 5 ಜನ ಧಾರೆ ಎರೆದು ಆಗಿದ್ಮೇಲೆ ತಾಳಿನ ಕಟ್ಟಿಸಿ ಮತ್ತೆ ಧಾರೆಗೆ ಕೂರಿಸುವಂಥದ್ದು ನಮ್ಮ ಕಡೆ ಪದ್ಧತಿ. ಸೊ ಇದಿಷ್ಟು ನಮ್ಮ ಕಡೆ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಅಂತ ಹೇಳ್ಬೋದು. ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಿದ್ದೀನಿ. ಅಕಸ್ಮಾತ್ ಏನಾದರೂ ತಪ್ಪಿದರೆ ಯಾರು ಏನೋ ಅಂದ್ಕೊಬೇಡಿ. ಸೊ ನನಗೆ ತಾಳಿ ಕಟ್ಟುವಾಗ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫಸ್ಟಿಗೆ ದೊಡ್ಡವರೆಲ್ಲ ಧಾರೆ ಎರೆದಿದ್ದಾಯಿತು. ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದರು, ಅಜ್ಜಿ ತಾತ ಮತ್ತು ಅತ್ತೆ ಮಾವ ಎಲ್ಲರೂ. ಈಗ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ನಾನು ಅಮೃತನ ಜೊತೆ ಧಾರೆನ ಎರೆಯೋಣ ಅಂತ ಬಂದೆ. ಸೊ ನಾನು ಅಮೃತ ಇಬ್ಬರು ಧಾರೆನ ಎರೆದ್ವಿ. ತಾಳಿ ಕಟ್ಟಿ ಆಗಿದೆ ಆವಾಗಲೇ. ನನಗೆ ತಾಳಿ ಕಟ್ಟೋ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ಫೋಟೋಗ್ರಾಫರು ಪ್ಲೀಸ್ ಮೇಡಮ್ ಹಿಂದೆ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದರು. ಹಂಗಾಗಿ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ತಾಳಿ ಕಟ್ಟೋ ಟೈಮಲ್ಲಿ. ಸೊ ಅದೊಂದು ವೀಡಿಯೋ ಮಿಸ್ ಆಗಿದೆ. ಎಲ್ಲರನ್ನೂ ಕೇಳಿದೆ ಯಾರಾದರೂ ಮಾಡಿರ್ಬೋದು ಅಂತ, ಬಟ್ ಯಾರೂ ಮಾಡಿಲ್ಲ ಅಂತ ಹೇಳ್ಬಿಟ್ರು. ಸೊ ಆಯಿತು. ಇವಾಗ ಮದುವೆ ಕಾರ್ಯಕ್ರಮಗಳು ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ. ಇವರು ನಮ್ಮ ಸುರೇಖಕ್ಕ ಮತ್ತು ಮಹೇಶ್ ಮಾವ ಅವರು. ಸೊ ಇದಾಗಿದ್ಮೇಲೆ ಬಾಗಿಣವನ್ನು ಕೊಡಿಸ್ತಾರೆ. ಅದಾಗಿದ್ಮೇಲೆ ಆರ್ಕೆಸ್ಟ್ರಾ ಇರೋದ್ರಿಂದ ಸ್ವಲ್ಪ ಕ್ರೌಡು ಇದೆ. ಜನ ಎಲ್ಲ ಹಾಗೆ ಕುತ್ಕೊಂಡಿದ್ದಾರೆ. ಯಾಕಂದರೆ ಆರ್ಕೆಸ್ಟ್ರಾ ನೋಡಿಕೊಂಡು, ಇಲ್ಲಾಂದರೆ ಊಟ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಆರ್ಕೆಸ್ಟ್ರಾ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಕುತ್ಕೊಂಡಿದ್ದಾರೆ. ಸೊ ಇದಾಗಿದ್ಮೇಲೆ ಆರ್ಕೆಸ್ಟ್ರಾ ನೋಡೋಣ ಸ್ವಲ್ಪ. ಇದು ಆರ್ಕೆಸ್ಟ್ರಾದಲ್ಲಿ ಈ ಕಡೆ ಬ್ಲೂ ಶರ್ಟ್ ಹಾಕ್ಕೊಂಡಿರೋದು ನನ್ನ ತಮ್ಮ. ಡ್ಯಾನ್ಸರ್ ಕೂಡ ಬಂದಿದ್ದರು ಆರ್ಕೆಸ್ಟ್ರಾದವ್ರ ಜೊತೆ. ನೋಡಿ ಹೆಂಗೆ ಕುಣಿತಾ ಇದ್ದಾನೆ ಅಂತೇಳಿ. ಸೊ ತುಂಬಾ ಎಲ್ಲರೂ ಎಂಜಾಯ್ ಮಾಡಿದ್ರು. ನಾನು ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ದೊಡ್ಡಪ್ಪ ಕುಣಿದಿದ್ದಾಗಿರ್ಬೋದು, ನನ್ನ ತಮ್ಮಂದರು ಕುಣಿದಿರೋದಾಗಿರ್ಬೋದು, ಹುಡುಗಿ ಕುಣಿದಿರೋದಾಗಿರ್ಬೋದು, ಎಲ್ಲದ್ರದ್ದು ಒಂದಷ್ಟು ವೀಡಿಯೋಸ್ನ ನಾನು ಹಾಕಿದ್ದೀನಿ. ಇವಾಗ ಇಲ್ಲಿ ಬಾಗಿನ ಕೊಡಿಸೋ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಇದಾಗಿದ ನಂತರ ಊಟಕ್ಕೆ ಹೋಗಿದ್ವಿ. ಊಟ ಕೂಡ ಅವತ್ತು ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿ ಮಾಡಿದರು. ಸೊ ಊಟ ಮುಗಿಸಿದ್ವಿ. ಊಟ ಮುಗಿಸಿ ಎಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆರ್ಕೆಸ್ಟ್ರಾ ಎಲ್ಲ ನೋಡಿಕೊಂಡು, ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಹೊರಟ್ವಿ. ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾಯಿಲ್ಲ, ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಅಮ್ಮನ ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಲಾಗು. ನಮ್ಮ ಕಡೆ ಶಾಸ್ತ್ರ ಸಂಬಂಧಗಳೆಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಕಡೆ ಶಾಸ್ತ್ರಗಳೆಲ್ಲ ಏನಿರುತ್ತೆ ಅನ್ನೋದನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮೀಟ್ ಮಾಡೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.